ಮಧ್ಯಪ್ರಾಚ್ಯ ದೇಶದಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದ ವಿಶ್ವಕ್ಕೆ ಕಂಟಕ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಶೀಘ್ರ ಯುದ್ಧ ಸಮಾಪ್ತಿಗಾಗಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸಿದ ಘಟನೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ. ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ ಬಾಬು ನೇತೃತ್ವದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಸಂಘಟನೆ ಕಾರ್ಯಕರ್ತರೊಂದಿಗೆ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಬ್ಯಾನರ್ ಹಿಡಿದು ಮೆರವಣಿಗೆ ನಡೆಸಿದ ನಂತರ ಮಾತನಾಡಿದರು. ಪ್ರಧಾನಿ ಮೋದಿ ಹಾಗೂ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಶೀಘ್ರ ಯುದ್ಧಕ್ಕೆ ಅಂತ್ಯ ಹಾಡಬೇಕು. ಅದಕ್ಕಾಗಿ ಪ್ರಸ್ತುತ ಆಂಜನೇಯ ಸ್ವಾಮಿಗೆ ಮೊರೆ ಹೋಗಿದ್ದೇವೆ ಅಂತ ಹೇಳಿದ್ರು. ಈ ದಿನ ಏನು ನಮ್ಮ ದೇಶದ ಅಕ್ಕಪಕ್ಕ ದೇಶಗಳಿದಾವೆ, ವಿಶ್ವದ ದೊಡ್ಡ ದೇಶ ಆದ ಅಮೆರಿಕ ಮತ್ತು ಇರಾನ್ ಮತ್ತು ಇಸ್ರೇಲ್ ದೇಶದಲ್ಲಿ ಒಂದು ಕ್ಷಿಪಣಿ ಯುದ್ಧ ಶುರುವಾಗಿ ಇಡೀ ಅದ್ರ ಬಿಸಿ ನಮ್ಮ ಭಾರತ ದೇಶಕ್ಕೆ ತಟ್ಟಿದೆ. ಆದಷ್ಟು ಬೇಗ ಯುದ್ಧ ಮುಕ್ತಾಯಗೊಂಡು ಸಾಮಾನ್ಯ ನಮ್ಮಂತ ಜನಗಳು ನಿತ್ಯ ಜೀವನ ಏನಿದೆ ಅದನ್ನ ಯಥಾಸ್ಥಿತಿ ಮರಳಿ ಅಂತೇಳಿ ಇವತ್ತು ಮೂಡಲಬಾಗಿಲು ಆಂಜನೇಯ ಸ್ವಾಮಿಗೆ ಇವತ್ತು ಮಂಡ್ಯ ರಕ್ಷಣಾ ವೇದಿಕೆಯಿಂದ ಮತ್ತು ಸಾರ್ವಜನಿಕರೆಲ್ಲ ಸೇರಿ ಇವತ್ತು ಪೂಜೆನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ಯುದ್ಧನ ಮುಕ್ತಾಯ ಹೇಳ್ಬೇಕು. ಮತ್ತೆ ಇದ್ರ ಮಧ್ಯೆ ನರೇಂದ್ರ ಮೋದಿ ಅವರು ಮಧ್ಯಸ್ಥಕ್ಕೆ ಮಾಡಿ ಮತ್ತು ವಿಶ್ವಸಂಸ್ಥೆ ಏನಿದೆ ಅದು ತುಂಬಾ ಆದಷ್ಟು ಇದ್ರ ಬಗ್ಗೆ ನಿಗಾ ವಹಿಸಿ ಯುದ್ಧನ ಕಡೆಗಣಿಸ್ಬೇಕು. ಮತ್ತೆ ಜನಸಾಮಾನ್ಯರಿಗೆ ತೊಂದರೆ ತುಂಬಾ ಆಗ್ತಾ ಇದೆ. ಈಗ ನೋಡ್ದಂಗೆ ನೀವು ನಮ್ಮ ದೇಶದಲ್ಲಿ ಈಗ LPG ಸಿಲಿಂಡರ್ ತುಂಬಾ ಅಭಾವ ಆಗಿದೆ. ಮತ್ತೆ ಅದ್ರ ಜೊತೆ ಜೀವನಗಳಿಗೂ ನಮ್ಗೆ ಏನ್ ರಫ್ತು ಆಗ್ಬೇಕಾಯ್ತು, ನಮ್ಮ ದೇಶ ಆಮದು ಆಗ್ಬೇಕಾಯ್ತು ಎಲ್ಲ ಸ್ಥಗಿತಗೊಂಡಿದೆ. ಮತ್ತು ಇದರಿಂದ ತುಂಬಾ ಅನಾಹುತಗಳು ಆಗಿದೆ. ಮತ್ತೆ ಇದೇ ರೀತಿ ಆದ್ರೆ ಮುಂದಿನ ನಮ್ಮ ಸಾಮಾನ್ಯ ಜನಗಳ ಮೇಲೆ ಹೊಡೆತ ಬೀಳುತ್ತೆ. ಆದಷ್ಟು ಬೇಗ ನರೇಂದ್ರ ಮೋದಿ ಅವರು ಮತ್ತು ವಿಶ್ವಸಂಸ್ಥೆ ಮಧ್ಯಸ್ಥಿಕೆಗೆ ಮಾಡಿ ಇದನ್ನ ಮಧ್ಯಪ್ರವೇಶ ಮಾಡಿ ಇದನ್ನ ಮುಕ್ತಾಯಗೊಳಿಸ್ಬೇಕಂತ ಹೇಳಿ ಆ ಭಗವಂತ ಏನು ವಾಯುಪುತ್ರ ಇದ್ದಾನೆ ಆಂಜನೇಯ ಸ್ವಾಮಿ ಅವ್ನ ಮೊರೆ ಹೋಗಿ ಇವತ್ತು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದೀವಿ. ನಮ್ಗೆ ಇಂದಿನಿಂದ ಏನು ಅವಘಡಗಳು ಮತ್ತು ಸಂಭವಿಸ್ತಾ ಇದೆ, ಆಗ ನಾವು ಭಗವಂತನ ಮೊರೆ ಹೋಗೋದು ಮೊದಲಿನ ಮಂಡ್ಯ ರಕ್ಷಣಾ ವೇದಿಕೆ ರೂಢಿಗೆ ಬಂದಿದೆ. 40 ಆತ ಪೂಜೆ ಮಾಡಿದಾಗ ಎಲ್ಲ ಒಳ್ಳೇದಾಗಿದೆ. ಅದೇ ರೀತಿ ಭಾವನೆಯಲ್ಲಿ ಇವತ್ತು ದಿನ ಈ ಪೂಜೆನ ಸಲ್ಲಿಸ್ತಾ ಇದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.